ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ಮೈಗ್ರೇನ್ ಅಂದರೆ ಆಯುರ್ವೇದದಲ್ಲಿ ಹೇಳಿರುವಂತಹ ಸೂರ್ಯವರ್ತ ಶಿರಶೂಲ ಈ ಕಾಯಿಲೆ ಹೇಗೆ ಬರ್ತದೆ, ಲಕ್ಷಣ ಮತ್ತು ಇದರ ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಆಯುರ್ವೇದ ಗಿಡಮೂಲಿಕೆ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ಆಯುರ್ವೇದದ ಚರಕ ಸಂಹಿತದಲ್ಲಿ ಶಿರರೋಗದ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡುವಾಗ ಸೂರ್ಯವರ್ತ ಶಿರಶೂಲ ಅಂತ ಒಂದು ರೋಗದ ಬಗ್ಗೆ ಹೇಳಿದ್ದಾರೆ. ಇದು ಈಗಿನ ಕಾಲದಲ್ಲಿ ಬರುವ ಮೈಗ್ರೇನ್ ಅಂತ ನಾವೇನು ಕರಿತೇವೆ ಇದಕ್ಕೆ ಹೋಲಿಸಬಹುದಾಗಿದೆ. ಸೂರ್ಯವರ್ತ ಶಿರಶೂಲದಲ್ಲಿ ಲಕ್ಷಣ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಸೂರ್ಯ ಉದಯಿಸುವ ಟೈಮಲ್ಲಿ ತಲೆನೋವು ಸ್ವಲ್ಪ ಪ್ರಮಾಣದಲ್ಲಿ ಶುರುವಾಗ್ತದೆ. ನಿಧಾನವಾಗಿ ಜಾಸ್ತಿ ಆಗುತ್ತಾ ಮತ್ತೆ ನಡು ಮಧ್ಯಾಹ್ನದ ಟೈಮಲ್ಲಿ ತಲೆನೋವು ವಿಪರೀತ ಜಾಸ್ತಿ ಆಗ್ತದೆ. ಮತ್ತೆ ಪುನಃ ಸಂಜೆಯ ಟೈಮಲ್ಲಿ ಸೂರ್ಯ ಮುಳುಗುವ ಟೈಮಲ್ಲಿ ಕ್ರಮೇಣ ನಿಧಾನವಾಗಿ ತಲೆನೋವು ಕಡಿಮೆ ಆಗ್ತಾ ಹೋಗ್ತದೆ. ಆಯುರ್ವೇದ ಪ್ರಕಾರ ಸೂರ್ಯವರ್ತಕ್ಕೆ ಕಾರಣವೇನಂತ ಹೇಳಿದ್ರೆ ವೇಗ ಅವರೋಧನೆ, ಅಂದ್ರೆ ಮಲಮೂತ್ರಗಳನ್ನು ಬಲವಂತವಾಗಿ ತಡೆದುಕೊಳ್ಳುವ ಅಭ್ಯಾಸ ಮಾಡುವಲ್ಲಿ, ಅದೇ ತರ ಉಪವಾಸ ಮಾಡುವುದರಿಂದ, ತುಂಬಾ ಉಪವಾಸ ಮಾಡುವುದರಿಂದ ಅಥವಾ ಬೇರೆ ಬೇರೆ ಸಮಯದಲ್ಲಿ ಆಹಾರ ಸೇವಿಸುವುದರಿಂದ ಸೂರ್ಯವರ್ತ ಬರಬಹುದಾಗಿದೆ. ಅದೇ ತರ ತುಂಬಾ ಉಷ್ಣ ಅಥವಾ ಬಿಸಿಲಿಗೆ ಹೋಗಿ ಕೆಲಸ ಮಾಡುವುದರಿಂದ ಸೂರ್ಯವರ್ತ ಬರುವ ಚಾನ್ಸಸ್ ಇರ್ತದೆ. ಅದೇ ತರ ತುಂಬಾ ಮಾನಸಿಕ ಒತ್ತಡ ತೆಗೆದುಕೊಂಡಲ್ಲಿ ಮತ್ತು ತುಂಬಾ ಕಷಾಯವಾದ ಆಹಾರವನ್ನು ಸೇವಿಸುವುದರಿಂದ ಸೂರ್ಯವರ್ತ ಬರಬಹುದು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಮಾಡರ್ನ್ ಸೈನ್ಸ್ ಪ್ರಕಾರ ಮೈಗ್ರೇನ್ಗೆ ಕಾರಣ ಯಾವುದಂತ ಹೇಳಿದ್ರೆ ಮೆದುಳಿನ ರಾಸಾಯನಿಕಗಳಾದ ಸೆರೋಟಿನಿನ ಇಂಬ್ಯಾಲೆನ್ಸ್, ರಕ್ತನಾಳಗಳ ಅಸಾಮಾನ್ಯ ಸಂಕೋಚನೆ, ಅದೇ ತರ ನರಗಳ ಅತಿ ಸಂವೇದನೆ ಅಂತ ಹೇಳಿದ್ರೆ ಅತಿಯಾಗಿ ಬಿಸಿಲು ಬೀಳುವುದರಿಂದ ಅಥವಾ ಅತಿಯಾದ ಶಬ್ದ ಕೇಳುವುದರಿಂದ ಮೈಗ್ರೇನ್ ಬರುವಂತ ಸಾಧ್ಯತೆ ಇದೆ, ಗುಣಪಡಿಸಬೇಕಾಗ್ತದೆ. ಇದಕ್ಕೆ ಅದ್ಭುತವಾದ ಆಯುರ್ವೇದ ಔಷಧಿ ಯಾವುದಂತ ಹೇಳಿದ್ರೆ ದ್ರಾಕ್ಷಿಯಿಂದ ಮನೆಯಲ್ಲೇ ಮಾಡಬಹುದಾದ ಪ್ರಿಪರೇಷನ್ಸ್ ಯಾವುದೆಲ್ಲ ಅಂತ ಹೇಳಿದ್ರೆ ದ್ರಾಕ್ಷಿ ಕಷಾಯ ಅಥವಾ ದ್ರಾಕ್ಷಿ ಕ್ವಾಥ ಮತ್ತು ದ್ರಾಕ್ಷಿ ಫಾಂಟ. ನೋಡಿ ವೀಕ್ಷಕರೇ, ದ್ರಾಕ್ಷಿ ಕಷಾಯ ಮಾಡಲು ಈ ತರದ ಕಪ್ಪು ಒಣ ದ್ರಾಕ್ಷಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಇದು ನಾವು 30 ಗ್ರಾಮಿನಷ್ಟು ಕಪ್ಪು ಒಣ ದ್ರಾಕ್ಷಿಯನ್ನು ತೆಗೆದುಕೊಂಡು ಅದಕ್ಕೆ 16 ಪಟ್ಟು ನೀರನ್ನು ಹಾಕಿ ಅದನ್ನು ಕಾಲು ಭಾಗಕ್ಕೆ ಇಳಿಸಬೇಕಾಗ್ತದೆ. 16 ಪಟ್ಟು ನೀರು ಅಂತ ಹೇಳಿದ್ರೆ 30 ಗ್ರಾಮಿಗೆ 16 ಪಟ್ಟು ನೀರು ಅಂದರೆ 400 ml ನಷ್ಟು ಆಗ್ತದೆ. ಅದನ್ನು ನಾವು ಕಾಲು ಭಾಗಕ್ಕೆ ಇಳಿಸಿದಾಗ 100 ml ನಷ್ಟು ಉಳಿತದೆ. ಆ 100 ml ದ್ರಾವಣವನ್ನು ನಾವು 2 ಸಮಪಾಲು ಮಾಡಿ ಅಂದರೆ 50-50 ml ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮತ್ತು ರಾತ್ರಿ ಖಾಲಿ ಹೊಟ್ಟೆಗೆ ಕುಡಿತಾ ಬರಬೇಕು. ಇದನ್ನು 3 ತಿಂಗಳುಗಳ ಕಾಲ ಮಾಡಬೇಕಾಗ್ತದೆ. ದ್ರಾಕ್ಷ ಪಾಂಟ ಮಾಡುವುದು ಹೇಗಂತ ಹೇಳಿದ್ರೆ 25ರಿಂದ 30 ಒಣ ದ್ರಾಕ್ಷಿಯನ್ನು ತೆಗೆದುಕೊಂಡು, ಕಪ್ಪು ಒಣ ದ್ರಾಕ್ಷಿಯನ್ನು ತೆಗೆದುಕೊಂಡು 1 ಗ್ಲಾಸ್ ನೀರಿನಲ್ಲಿ ನೆನೆ ಹಾಕಬೇಕು. ಮಾರನೇ ದಿನ ಬೆಳಿಗ್ಗೆ ಅದನ್ನು ಮೃದುವಾಗಿ ನುಣುಚಿ ನೀರಿನ ಜೊತೆಗೆ ಖಾಲಿ ಹೊಟ್ಟೆಗೆ ಕುಡಿಯಬೇಕು. ಇದಕ್ಕೆ ದ್ರಾಕ್ಷ ಫಾಂಟ ಅಂತ ಹೇಳ್ತಾರೆ. ದ್ರಾಕ್ಷ ಫಾಂಟ ಅಥವಾ ದ್ರಾಕ್ಷ ಕಷಾಯವನ್ನು ನಾವು ಕ್ರಮವಾಗಿ 3 ತಿಂಗಳುಗಳ ಕಾಲ ಬಳಸ್ತಾ ಬಂದರೆ ಮೈಗ್ರೇನ್ ಅನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾಗಿದೆ. ದ್ರಾಕ್ಷಿ ಮೈಗ್ರೇನ್ ಅನ್ನು ಯಾವ ತರ ಕಡಿಮೆ ಮಾಡ್ತದೆ ಅಂತ ಹೇಳಿದ್ರೆ, ದ್ರಾಕ್ಷಿಯಲ್ಲಿರುವ ಪಾಲಿಫಿನಾಲ್ಸ್ ಅಂತ ಹೇಳುವ ಒಂದು ಆಂಟಿ ಇನ್ಫ್ಲಮೇಟರಿ ಔಷಧವು ನರಗಳ ಅತಿ ಸಂವೇದನೆಯನ್ನು ಕಡಿಮೆ ಮಾಡ್ತದೆ. ಇದು ಉತ್ತಮ ಆಂಟಿ ಆಕ್ಸಿಡೆಂಟ್ ಆಗಿರುವುದರಿಂದ ಮೆದುಳಿನ ನರಗಳ ರಕ್ಷಣೆ ಮಾಡುತ್ತದೆ. ದ್ರಾಕ್ಷಿಯಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಸಿಯಂ ಸ್ವಾಭಾವಿಕ ಪ್ರಮಾಣದಲ್ಲಿರುವುದರಿಂದ ರಕ್ತನಾಳಗಳ ಅತಿ ಸಂಕೋಚನವನ್ನು ತಗ್ಗಿಸುತ್ತದೆ. ಇದರ ಹೈಡ್ರೇಷನ್ ಎಫೆಕ್ಟ್ನಿಂದಾಗಿ ಮೈಗ್ರೇನ್ನಿಂದ ಡಿಹೈಡ್ರೇಷನ್ ಆದಲ್ಲಿ ಅದನ್ನು ಸರಿಪಡಿಸುತ್ತದೆ. ಆದ್ದರಿಂದ ಒಣ ದ್ರಾಕ್ಷಿ ಒಂದು ಅದ್ಭುತ ಗಿಡಮೂಲಿಕೆಯಾಗಿ ಕೆಲಸ ಮಾಡುತ್ತದೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮೈಗ್ರೇನ್ ಇದ್ದವರು ಈ ಔಷಧಿಯ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ. ನಮಸ್ತೆ.